ನೆರವಿನ ಮಹಾಪೂರ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾಡ ಹಬ್ಬ ದಸರಾದ ಸಂಭ್ರಮ. ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಸ್ಪೆಷಲ್ ಹರೀಶ್ ನಾಗರಾಜು ಅಂತ ತುಂಬಾ ದಿನದಿಂದ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಎಲ್ಲರೂ ಕೂಡ ಕೇಳಕ್ ಶುರು ಮಾಡಿದ್ರು. ಅಫ್ಕೋರ್ಸ್ ನಾವು ಪ್ರೋಮೋ ಹಾಕಿದ್ದಾಯ್ತು. ಇವತ್ತು ಅವ್ರ ಜೊತೆ ಸ್ಪೆಷಲ್ ಎಪಿಸೋಡ್ಗೆ ನೀವೆಲ್ಲರೂ ಕಾಯ್ತಿದ್ದೀರಿ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಅವ್ರು ನಮಗೆ ತುಂಬಾ ಸ್ಪೆಷಲ್ ಅಂತ. ಇವತ್ತಿನ ಶೋ ಹಾಗೆ ಇರುತ್ತೆ. ಇನ್ನು 1 ಗಂಟೆ ನಿಮ್ಮ ಕೈಲಿ ರಿಮೋಟ್ ಅಲ್ಲಿ ಪಕ್ಕಕ್ಕಿಟ್ಬಿಡಿ, ಬಟನ್ ಒತ್ತೋ ಚಾನ್ಸೇ ಇಲ್ಲ. ಅಷ್ಟು ಒಂದು ಚಂದವಾಗಿ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಅವ್ರನ್ನ ಇಂಟ್ರೊಡಕ್ಷನ್ ಕೊಡೋಕೆ ಮುಂಚೆ ಕನ್ನಡ ಚಿತ್ರ ಜಗತ್ತು, ಅಫ್ಕೋರ್ಸ್ ಅವರಿಬ್ಬರು ಅಂದಮೇಲೆ ನೆನಪಿಸ್ಕೊಳ್ಳೇಬೇಕು. ನಾನು ಈ 85-86 ವರ್ಷ ಇದೆಯಲ್ಲ, ನಾನು ಒಂದಷ್ಟು ಜನರನ್ನ ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಳೇಬೇಕು ಯಾವಾಗಲೂ ಅನ್ಸುತ್ತೆ. ಯಾಕೆ ಅಂದರೆ ಆಯಾ ಕಾಲಘಟ್ಟದಲ್ಲಿ ಅವರೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಇಷ್ಟ ಆದವರೇ. ಹಾಗಾಗಿ ನಾನು ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ. ಲೆಟ್ ಸ್ಟಾರ್ಟ್. ಅಂದರೆ 30-40ರ ದಶಕ ಅದು. ಸುಬ್ಬಯ್ಯನಾಡು ಮತ್ತು ಅವರ ಮಡದಿಯನ್ನು ನೆನಪಿಸ್ಕೋತಾ ಇದ್ವಿ, ಲಕ್ಷ್ಮೀದೇವಿ ಅವ್ರನ್ನ. ಅದಾದ್ಮೇಲೆ ನಾಗೇಂದ್ರ ರಾಯರು ಮತ್ತು ಕಮಲಾಬಾಯಿ ಅವ್ರನ್ನ ನೆನಪಿಸ್ಕೋತಾ ಇದ್ವಿ. ನೆಕ್ಸ್ಟ್ ಜನರೇಷನ್ ಬಂತು. ಆಗ ಮತ್ತೆ ನಾವು ಕಲ್ಯಾಣ್ ಕುಮಾರ್ ಮತ್ತು ರೇವತಿ ಕಲ್ಯಾಣ್ ಕುಮಾರ್ ಅವ್ರು ನೆನಪಿಸ್ಕೋತಾ ಇದ್ವಿ. ಅದಾದ್ಮೇಲೆ ಸುದರ್ಶನ್ ಮತ್ತು ಶೈಲೇಶ್ ಅವ್ರು ನೆನಪಿಸ್ಕೊಂಡ್ವಿ. KSL ಸ್ವಾಮಿ, BV ರಾಧಾ ಅವ್ರು ನೆನಪಿಸ್ಕೊಂಡ್ವಿ. ನೆಕ್ಸ್ಟ್ ಬಂದ್ವಿ ಲೋಕೇಶ್ ಮತ್ತು ಗಿರ್ಜಾ ಲೋಕೇಶ್, ಎಂತಹ ಸ್ಟಾರ್ ದಂಪತಿಗಳು ಅಂತ ನೆನಪಿಸ್ಕೊಂಡ್ವಿ. ಸುಂದರ್ ರಾಜ್ ಮತ್ತು ಪ್ರಮಿಳಾ ಜೋಶಿ ನೆನಪಿಸ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಬಂದ್ವಿ. ಅವಾಗ ನಮಗೆ ಅಂಬರೀಷ್ ಅವ್ರು ಕಾಣಿಸಿದ್ರು, ಸುಮಲತಾ ಅವ್ರು ಕಾಣಿಸಿದ್ರು, ಅನಂತಾಗ್ ಅವ್ರು ಕಾಣಿಸಿದ್ರು, ಗಾಯತ್ರಿ ಅಮ್ಮ ಕಾಣಿಸಿದ್ರು, ಶಂಕರ್ನ ಕಾಣಿಸಿದ್ರು, ಅರುಂಧತಿನ ಕಾಣಿಸಿದ್ರು. ನೆಕ್ಸ್ಟ್ ಜನರೇಷನ್ ಬಂದ್ವಿ, ಯಶ್ ಮತ್ತು ರಾಧಿಕಾ ಕಾಣಿಸಿದ್ರು. ಇವಾಗ ನಮ್ಮ ಮುಂದೆ ಕಾಣಿಸ್ತಾರೆ ಈ ಜೋಡಿ, ಚಂದವಾಗಿರೋ ಜೋಡಿ. ನನ್ ಅದರ್ ದೆನ್ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅವ್ರ ಜೊತೆಗೆ ಇದೆ. ಈ ಹೊತ್ತಿನ ಸ್ಪೆಷಲ್ ಇದು ಕ್ರಿಸ್ಮಿ ದಸರಾ. ಕ್ರಿಸ್ಮಿ, ಏನ್ ಚಂದವಾಗಿದೆ ಈ ಹೆಸರು. ಇಬ್ಬರ ಹೆಸರು ಒಂದೇ ಕಡೆ ಬಂತು. ಹಾಗಾಗಿ ಇವತ್ತಿನ ಈ ದಸರಾ ಹಬ್ಬದ ಸಂಭ್ರಮದಲ್ಲಿ ನ್ಯೂಸ್ 18 ಕನ್ನಡದ ಸ್ಪೆಷಲ್ ಎಪಿಸೋಡ್ ನಮ್ಮ ಜೊತೆ ಇದ್ದಾರೆ ಕ್ರಿಸ್ಮಿ. ನಮಸ್ಕಾರ. ನಮಸ್ಕಾರ. ಒಂದೇ ಫ್ರೇಮ್ ಅಲ್ಲಿ ಇಬ್ಬರನ್ನು ವೆಲ್ಕಮ್ ಮಾಡಕ್ ನಂಗೆ ಬಹಳ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಅವರಿಬ್ರು ಗಂಡ ಹೆಂಡ್ತಿರು, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಿಮ್ಮೆಲ್ಲರ ಮುಂದೆ ಕಾಣಿಸ್ಕೊತಿದ್ದಾರೆ. ನಮಸ್ಕಾರ ಇಬ್ಬರಿಗೂ, ವೆಲ್ಕಮ್ ವೆಲ್ಕಮ್, ಸ್ವಾಗತ. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಅಂಡ್ ಎಲ್ರಿಗೂ. ಏನ್ ಸ್ಪೆಷಲ್ ಕೃಷ್ಣ, ನಿಮ್ಮಿಂದ ಶುರು ಮಾಡ್ತಿದ್ದೀನಿ ನಾನು. ದಸರಾ ಹಬ್ಬ ಏನ್ ಸ್ಪೆಷಲ್? ದಸರಾ ಹಬ್ಬ ಸ್ಪೆಷಲ್ ಏನಂದ್ರೆ ಸಿನಿಮಾ ರಿಲೀಸ್ ಆಗ್ತದೆ. ಓಕೆ. ಸೊ ಶ್ರೀಕೃಷ್ಣ@gmail.com. ಓಕೆ. ಸೊ ಲವ್ ಮಾಕ್ಟೇಲ್ 2 ಕೆಲಸ ಮುಗಿದಿದೆ. ಸೊ ಅದು ಆಲ್ಮೋಸ್ಟ್ ರಿಲೀಸ್ ರೆಡಿ ಮಾಡ್ತಾ ಇದ್ದೀವಿ. ಓಕೆ. ಅಂಡ್ ಜೊತೆಗೆ ಈಗ ಮಿಲನ ಇದ್ದಾರೆ, ಅದೇ ಸ್ಪೆಷಲ್. ಈಗ ಮಿಲನ ಏನ್ ಸ್ಪೆಷಲ್? ಸೇಮ್ ಟು ಸೇಮ್. ಐ ಟೆಲ್ ಯು, ಯಾರಾದ್ರೂ ಮದುವೆಯಾಗ ಒಂದು 7-8 ತಿಂಗಳಾಗಿದೆ, ದಸರಾ ಹಬ್ಬ ಬಂತು, ಏನ್ ಸ್ಪೆಷಲ್ ಅಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಇವರಿಬ್ರು. ಅಂದ್ರೆ ನೀವೆಲ್ಲರೂ ಯೋಚನೆ ಮಾಡ್ಬೋದು, ಇವರಿಬ್ರು ಸಿನಿಮಾ ಹುಚ್ಚರೆ, ಮ್ಯಾಡ್ ಫಾರ್ ಸಿನಿಮಾ ಅಂತಾರಲ್ಲ, ಇವರಿಬ್ರು ಹಂಗೇನೆ. ನೀವಿಬ್ರು ಚೇಂಜ್ ಆಗಲ್ವಾ ಅಂತ. ಯಪ್ಪ, ಅಂದ್ರೆ ನಮ್ಗೆ ಹೆಸರು ಕೊಟ್ಟಿದ್ದು ಸಿನಿಮಾನೇ. ಸೊ ಪ್ರತಿಯೊಂದು ರೆಕಗ್ನಿಷನ್ ಆಗೋದು, ಪ್ರೀತಿ ಆಗ್ಬೋದು, ಪ್ರತಿಯೊಂದು ಕೊಟ್ಟಿದ್ದು ಸಿನಿಮಾನೇ. ಸೊ ಸಿನಿಮಾಯಿಂದಾನೆ. ಸೊ ನಾವೆಷ್ಟು ಸಿನಿಮಾ ಪ್ರೀತಿಸ್ತೀವಿ, ಸಿನಿಮಾ ನಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ. ನನಗೆ ಹೆಂಗ್ ಗೊತ್ತಾ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಹೇಳ್ತೀನಿ, ಇದೆಲ್ಲ ಗೂಗಲ್ ಅಲ್ಲಿ ಸಿಗಲ್ಲ. ಹೌ ಬ್ಯೂಟಿ ಇವರಿಬ್ರು ಕುಟುಂಬ ಮತ್ತು ಇವರಿಬ್ರು ಅಂದ್ರೆ ಬರೀ ಸಿನಿಮಾ ಉಸಿರಾಡೋ ಕುಟುಂಬ ಇದು. ಅದ್ರಲ್ಲೂ ಕೃಷ್ಣ 100ಕ್ಕೆ 100ರಷ್ಟು. ಯಪ್ಪ, ನೀವು ಅವರಿಬ್ರು ಮನೇಲಿದ್ರೆ, ಸಾಮಾನ್ಯವಾಗಿ ಹೊಸದಾಗಿ ಮದುವೆ ಆಗಿರೋರು ಮನೇಲಿ ಏಕಾಂತದಲ್ಲಿದ್ರೆ ಏನು ಮಾಡಬಹುದು? ಒಂದು ಮುದ್ದಾದ ವಾತಾವರಣ ಇರುತ್ತೆ, ಎಷ್ಟು ಚಂದವಾಗಿರುತ್ತೆ. ಬರೀ ಸಿನಿಮಾ ಮಾತಾಡ್ತಾರೆ ಇವರಿಬ್ರು. ನೀವೇನಪ್ಪ ನೀವು ಹಿಂಗೆ ಟೂ ಮಚ್ ಆಯ್ದು. ಅಂದ್ರೆ ಈಗ ಒಂದು ಸಿನಿಮಾ ಮಾಡೋದು ತುಂಬಾ ಥಾಟ್ಸ್ ಬರೋದು, ಹಾಕ್ಬೇಕು. ಅದನ್ನು ಒಳ್ಳೆ ಸಿನಿಮಾ ಆಗ್ಬೇಕಂದ್ರೆ ಸುಮ್ಮನೆ ಮಾಡಕ್ಕಾಗಲ್ಲ. ಪ್ರತಿ ಒಂದು ಡೀಟೇಲ್ ಮಾಡಬೇಕು. ಅಷ್ಟು ಡೀಟೇಲ್ ಅಂದ್ರೆ ಅಷ್ಟು ಡಿಸ್ಕಷನ್ ಆಗ್ಬೇಕು. ಆಯ್ತು. ಸೊ ಆ ಡೀಟೇಲಿಂಗ್ಗೋಸ್ಕರ ಒದ್ದಾಡ್ತಾ ಇರ್ತೀವಿ. ಅಲ್ರಿ, ಮದುವೆ ಆಗಿದೆ, ಮನೇಲಿಬ್ರು ಏಕಾಂತಲ್ಲಿ ಇದ್ದೀರಿ, ಯಾರು ಇಲ್ಲ, ಆರಾಮಾಗಿದ್ದೀರಿ, ಟೈಮ್ ಪಾಸ್ ಮಾಡ್ಬೇಕು ಮುದ್ದಾಗಿ, ಬರೀ ಸಿನಿಮಾ ಮಾತಾಡ್ತಿರಲ್ಲ ನೀವು, ಹೆಂಗ್ ನೀವಿಬ್ರು? ಈಗ ಲವ್ ಮಾಕ್ಟೇಲ್ 2 ಎಲ್ರೂ ಕುತೂಹಲ ಇದೆ. ಓಕೆ. ಏನಿರುತ್ತೆ ಅಂತ. ನಂಗೆ ಯಾರು ಮನೆಗೆ ಬಂದ್ಬಿಟ್ರೆ ಟೆನ್ಷನ್. ಅವ್ರ ಮುಂದೆ ಮಾತಾಡಕ್ಕಾಗಲ್ವಲ್ಲ, ಯಾವಾಗ ಹೋಗ್ತಾರೆ, ಏನೋ ಚುಟ್ ಚೆಕ್ ಮಾಡ್ಬೇಕು, ಏನೋ ತೋರಿಸ್ಬೇಕು. ಅಂದ್ರೆ ಮನೇಲಿ ಸಿನಿಮಾ ನೋಡ್ತಾ ಇರ್ತೀವಿ ಅಥವಾ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಮಾಡ್ತಾ ಇರ್ತೀವಿ. ಕೃಷ್ಣ ಅವ್ರಿಗೆ ನನಗಷ್ಟು ಅನ್ಸಲ್ಲ, ಬಟ್ ಅವ್ರಿಗೆ ಬೇರೆಯವ್ರ ಮುಂದೆ ಅದು ಡಿಸ್ಕಸ್ ಮಾಡೋದು ಇಷ್ಟ ಆಗಲ್ಲ. ಸೊ ಅದು ಇರ್ಸು ಆಗುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಬಟ್ ಎಲ್ಲೋ ಒಂದ್ ಕಡೆ ಥ್ರೂ ಔಟ್ ದ ಡೇ 90% ಸಿನಿಮಾನೇ ಮಾತಾಡ್ತಾ ಇರ್ತೀವಿ. ಅದು ಇನ್ನೊಂದು ಕಾರಣ ಏನು ಅಂತಂದ್ರೆ, ಒಂದು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ರಿಲೀಸ್ಗೆ. ಆಮೇಲೆ ಸಿನಿಮಾ ಅಂದ್ರೆ ನಾವ್ ಏನು ಅನ್ಕೋತೀವಿ ಆ ಥಾಟ್ಸ್ ನ ಹೊರತರಕ್ಕೆ ಒಂದು ಮೀಡಿಯಂ ಅದು. ಅಂದ್ರೆ ಅದನ್ನ ಎಷ್ಟು ಜನಗಳು ನೋಡ್ತಾರೆ,
ಅಂಡ್ ಇಟ್ ಈಸ್ ಹೈಲಿ ರೆಸ್ಪಾನ್ಸಿಬಲ್ ಅಂತ. ಪರ್ಸನಲ್ ಸ್ಪೇಸ್ ಅಂತ ನಾನು ಕೇಳ್ತಾ ಇರೋ ಕ್ವಶನ್. ಸಖತ್ತಾಗಿದೆ ಇಬ್ರು ರಿಯಾಕ್ಷನ್. ಹೌದಲ್ವಾ, ನಮ್ಮಿಬ್ರದ್ದು ಪರ್ಸನಲ್ ಸ್ಪೇಸ್ ಏನ್ ಮಾತಾಡ್ತಿದೀವಿ ನಾವು ಅಂತ. ಸರ್ ಇದು ಮನೇದ್ ಬಿಟ್ಬಿಡಿ, ನಾವು ಹನಿಮೂನ್ಗೆ ಅಂತ ಮಾಲ್ಡೀವ್ಸ್ಗೆ ಹೋಗಿದ್ವಿ. ಅಲ್ಲೂ ಸಿನಿಮಾದಲ್ಲೇ ಇದ್ವಿ, ಯಾಕಂದ್ರೆ ನಮ್ದು ಮದ್ವೆ ದಿನ ನಾವು ಫಸ್ಟ್ ಸಾಂಗ್ ರಿಲೀಸ್ ಮಾಡಿದ್ದು. ಸೊ ಮದ್ವೆ ಆಗಿದ್ದ ದಿನದಿಂದ ಒಂದ್ 2 ದಿನ ತುಂಬಾ ಬಿಸಿನಲ್ಲಿ ನಾವು ನೋಡಕ್ ಆಗ್ಲಿಲ್ಲ. ಎಸ್ಪೆಷಲಿ ರಿಯಾಕ್ಷನ್ಸ್ ಹೆಂಗ್ ಹೋಗ್ತಾ ಇದೆ, ಜನ ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನೋಡಕ್ ಟೈಮ್ ಆಗಿಲ್ಲ. ಸೊ ನಮ್ಗೆ ಟೈಮ್ ಸಿಕ್ಕಿದ್ ಮಾಲ್ಡೀವ್ಸ್ ಅಲ್ಲಿ. ಸೊ ಸಾಂಗ್ ನೋಡೋದು, ರಿಯಾಕ್ಷನ್ಸ್ ನೋಡೋದು ಇದೇ ಆಯ್ತು. ಹನಿಮೂನ್ಗೆ ಹೋಗ್ಬಿಟ್ಟು ಮಾಲ್ಡೀವ್ಸ್ಗೆ ಇಬ್ರು ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಸಿನಿಮಾ ಡಿಸ್ಕಷನ್ ಮಾಡ್ತಾರೆ, ಸಿನಿಮಾ ವಿಜುವಲ್ಸ್ ತೆಗಿತಾರೆ. ಎಂತದ್ದು ಅಯ್ಯೋ ಶೋನೆ. ಈಗ ಮುಗೀತಲ್ಲ, ಈಗ ಲವ್ ಮಾಕ್ಟೇಲ್ 2 ಮುಗೀತು ಕೆಲಸಗಳೆಲ್ಲ. ಸೊ ಅದು ಮುಗೀತಿದಂಗೆ ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಇನ್ನೊಂದೇನೋ ಮಾಡೋಣ. ಸೊ ಈಗ ಆ ಡಿಸ್ಕಷನ್ ಆಲ್ರೆಡಿ ಹೊಸ ಬುಕ್ಕಲ್ಲಿ ಓಂ ಅಂತ ಬರೆದಿದ್ದೀನಿ. ಬಟ್ ಐ ಟೆಲ್ ಯು, ಇವರಿಬ್ರು ಡಾರ್ಲಿಂಗ್ ಗಂಡ ಹೆಂಡತಿ, ಅದಂತೂ ನಿಜ. ಅದ್ರ ಮಾತ್ರ ನಾನು ದೊಡ್ಡ ಸೀಲ್ ಹಾಕ್ಬಿಟ್ಟು ಹೇಳ್ಬಿಡ್ತೀನಿ, ಅನುಮಾನನೇ ಇಲ್ಲ. ಅಷ್ಟು ಚೆನ್ನಾಗಿ ಇಬ್ರು ಜೆಲ್ ಆಗ್ತಾರೆ, ಅಷ್ಟು ಚೆನ್ನಾಗಿ ಇಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವತ್ತು ದಸರಾ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕೆ ಇಬ್ರು ಕೂತಿದ್ದಾರೆ. ಯಾಕೆ ಇಷ್ಟೊಂದು ಪ್ರತಿ ಉಸಿರಲ್ಲೂ ಪ್ರತಿ ಕ್ಷಣನೂ ಇವರು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಡಾರ್ಲಿಂಗ್ ಕೃಷ್ಣ ಅವ್ರ ವಂಶನೇ ಹಂಗೆ, ಅದು ಬ್ಲಡ್ಡಲ್ಲಿ ಬಂದಿರೋದು. ಈ ಹಳೆ ಮೈಸೂರು ಭಾಗ, ಮೈಸೂರು ಚಾಮರಾಜನಗರ ಈ ಕಡೆ ಭಾಗದವ್ರಿಗೆ ಯಾನ್ಗಳ್ಳಿ ಸಾವ್ಕಾರ್ ಚನ್ನಬಸಪ್ಪನವರು ಅಂದ್ರೆ ಅದೊಂದು ಲೆವೆಲ್ ಹೆಸರು ಅದು. ಅಲ್ಲಿಂದ ಅವರ ಮಡದಿ ಅಂದ್ರೆ ಇವರ ಅಜ್ಜಿ ಮಲ್ಗಮ್ಮ ಇದಾರಲ್ಲ, ಮಲ್ಗಮ್ಮ ತಾನೇ ಅವ್ರ ಹೆಸರು. ಅವ್ರು ಇದ್ದಂತಹ ಸಿನಿಮಾ ಹುಚ್ಚಿದೆಯಲ್ಲ, ಅದು ಮೊಮ್ಮಕ್ಕಳಿಗೆ ಹೆಂಗ ಹರಿದು ಬಂದಿದೆ ಅಂದ್ರೆ ಅದ್ಭುತವಾಗಿ ಬಂದಿದೆ. ಮಿಕ್ಕಿದ್ದೀನಿ ಕೃಷ್ಣ ಮಾತಾಡ್ತಾರೆ. ಆಕ್ಚುಲಿ ನಮ್ಮ ಅಜ್ಜಿ ಮತ್ತೆ ಅವ್ರ ಮಕ್ಕಳು ಎಲ್ಲರೂ ಒಂದ್ ದಿನಕ್ಕೆ 3 ಸಿನಿಮಾ ನೋಡೋರು. ಅದು ಥಿಯೇಟರ್ ಅಲ್ಲಿ, ನಾನೇನು ಟಿವಿಲಲ್ಲ. ಗೊತ್ತಿರ್ಲಿಲ್ವಾ? ಬೆಳಗ್ಗೆ ಒಂದು ಶೋ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಶೋ ಹೋಗಿ ಮತ್ತೆ ಸಂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರೋರು ಮೈಸೂರು ಬಂದ್ರೆ. ಮಿಲನ ಗೊತ್ತಿದ್ದರ ವಿಚಾರ ಇವತ್ತು ಈ ಶೋನಲ್ಲಿ ಮಾತಾಡ್ತಿದ್ದಾರೆ. ಕೃಷ್ಣ ಅಂದ್ರೆ ಹೌ ಸ್ಪೆಷಲ್ ಇವತ್ತು ನಮ್ಮ ಎಪಿಸೋಡ್ ಅಂದ್ರೆ ಹೇಳಿ ಗೋ. ಸೊ ಅದು ಕನ್ನಡ ಸಿನಿಮಾನೇ. ಸೊ ನನ್ನನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ, ನಾನು ತರಲೆ ಅಂತ ಚಿಕ್ಕ ಹುಡುಗ ಇದ್ದಾಗ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋರು. ಬೆಳಗ್ಗೆ ಒಂದು ಶೋ ಹೋಗಿರೋರು, ಮಧ್ಯಾಹ್ನ ಒಂದು ನಂದಿನಿ ಸೌಮ್ಯ ಇಬ್ರು ಜೊತೆ ಕರ್ಕೊಂಡು ಹೋಗೋರು. 3 ಶೋ ಮುಗಿಸ್ಕೊಂಡು ರಾತ್ರಿ ಬರೋರು ಮನೆಗೆ. ಅಜ್ಜಿ ಬಂದಾಗ್ಲೇ ಆಗ್ಲಿ, ನಮ್ಮ ಮಾವ ಬಂದಾಗ್ಲೂ ಆಗ್ಲಿ. ಇಬ್ರು ಸೋದರ ಮಾವಂದಿರು, ಅವರು ಭಯಂಕರವಾಗಿ ಹೌದೌದು. ಈಗ ನಾವು ಊರಿಗೆ ಹೋದ್ರೆ ಫಸ್ಟ್ ಕೂತ್ಕೋತಾರೆ, ಯಾವ್ದು ನಡೀತಿದೆ, ಏನ್ ಮಾಡ್ತಿರ್ತೀರಾ, ಹೆಂಗ್ ತೆಗಿತೀರಾ, ಬಹಳ ಹುಚ್ಚು ಅವ್ರಿಗೆ ಸಿನಿಮಾ. ಎಲ್ಲಕ್ಕಿಂತ ಬ್ಯೂಟಿ ಹೇಳ್ತೀನಿ ಕೇಳಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದು. ಅವರಿಬ್ರು ಮದುವೆ ಆಯ್ತಲ್ಲ, ಮದುವೆ ಹಿಂದೊಂದು ದಿನ ಸಂಗೀತ ಪ್ರೋಗ್ರಾಮು. ಆವಾಗ ಕೃಷ್ಣ ಹಳ್ಳಿ ಮೇಸ್ಟ್ರಿಗೊಂದು ಡ್ಯಾನ್ಸ್ ಹಾಕಿದ್ರು. ಅಲ್ಲ, ಬರೀ ರವಿಚಂದ್ರನ್ ಹಿಟ್ಸೇ ಮಾಡಿದ್ದು, ಸಂಗೀತಕ್ಕೆ ನಾನ್ ಡ್ಯಾನ್ಸ್ ಮಾಡಲ್ಲ ಅಂತಿದ್ರು. ನಾನಂದ್ರೆ ಎಲ್ಲರೂ ಮಾಡ್ತಾ ಇದ್ರು. ಸೊ ಒಂದ್ ಸ್ಪೆಷಲ್ ಇವೆಂಟ್ ನೀವು ಮಾಡ್ಬೇಕು ಅನ್ಸುತ್ತೆ ಅಂತ. ಸೊ ಕಂಡೀಷನ್ನೇ ಅದು, ನಾನು ಬರೀ ರವಿಚಂದ್ರನ್ ಅವ್ರ ಸಾಂಗ್ಸ್ ಮಾತ್ರ ಡ್ಯಾನ್ಸ್ ಮಾಡೋದು ಅಂತ. ಎಲ್ಲಾ ರವಿಚಂದ್ರನ್ ಅವ್ರ ಹಾಡ್ಗಳನ್ನೇ ಪಿಕ್ ಮಾಡಿ ಮಾಡಿದಂತದ್ದು ಕೊರಿಯೋಗ್ರಫಿ. ರವಿ ಸರ್, ಅದ್ಭುತವಾಗಿರುವಂತ ನಿಮ್ಮ ಹಾರ್ಡ್ ಕೋರ್ ಫ್ಯಾನ್ ಡಾರ್ಲಿಂಗ್ ಕೃಷ್ಣ. ಈಗ ಎಲ್ಲರಿಗೋಸ್ಕರ ಫಸ್ಟ್ ಟೈಮ್ ನಮ್ಮೆಲ್ಲರ ಹಬ್ಬದ ಡಿಮ್ಯಾಂಡ್ ಇಲ್ಲ ಅನ್ನಕ್ಕಾಗಲ್ಲ ನೀವು, ಬಿಕಾಸ್ ನಂಗೆ ಗೊತ್ತು ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ. ಹಳ್ಳಿ ಮೇಷ್ಟ್ರು ಸಾಂಗ್, ಹಳ್ಳಿ ಮೇಷ್ಟ್ರು ಸಾಂಗ್ ಅದನ್ನ ಹೇಳ್ತೀರಿ. ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ನಾನೀಗ. ಕಮಾನ್, ಸ್ಪೆಷಲ್ ಹಳ್ಳಿ ಮೇಷ್ಟ್ರ ಇದನ್ನ ಆಡ್ತಾ ಇರ್ತೀನಿ, ರಾಮಾಚಾರ್ಯ ಆಡ್ತಾ ಇರ್ತೀನಿ. ಯಾವ್ದು? ಕೆನೆ ಮೇಲೆ ಸೇಬಿದೆ, ಅಲ್ಲೇ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲ್ಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನು ಮೋಜಿದು. ಅವ್ರಿಗೆ ಬರೀ ರವಿಚಂದ್ರನ್ ಅವ್ರ ಸಾಂಗ್ಸ್ ಮಾತ್ರ ಬರೋದು. ನಾನು ನೋಡಿರೋ ಹಂಗೆ ಬಹಳ ಇಷ್ಟ. ಇನ್ಫ್ಯಾಕ್ಟ್ ನಿನ್ ಗ್ರೇಟೆಸ್ಟ್ ಅಚೀವ್ಮೆಂಟ್ ಏನು ಅಂದ್ರೆ ಲವ್ ಮಾಕ್ಟೇಲ್ ಸಿನಿಮಾ ಗೆದ್ದಿದ್ದಾಗ್ಲೂ ಜನ ಇಷ್ಟಪಟ್ಟಿದ್ದಲ್ಲ. ಆ ಸಿನಿಮಾ ನೋಡಿ ರವಿ ಸರ್ ನನಗೆ ಫೋನ್ ಮಾಡಿ 10 ನಿಮಿಷ ಮಾತಾಡಿದ್ರು. ಆ ಅಪ್ರಿಸಿಯೇಷನ್ ನನಗೆ ಬಹಳ ಅಂದ್ರೆ ಬಹಳ ಖುಷಿ. ಇವರಿಬ್ಬರ ಮಧ್ಯೆ ಒಬ್ಬರಿಗೆ ತುಂಬಾ ಚೆನ್ನಾಗಿ ಒಗ್ಗಿರೋದು, ಇನ್ನೊಂದು ಒಗ್ಗದೇ ಇರೋದು ಏನಪ್ಪಾ ಅಂದ್ರೆ ಡ್ಯಾನ್ಸ್ ಮಾಡೋ ವಿಚಾರ. ಮಿಲನ ಚಿಕ್ಕ ವಯಸ್ಸಿಂದ ಅದ್ಭುತವಾಗಿರುವಂತಹ ಕ್ಲಾಸಿಕಲ್ ಡ್ಯಾನ್ಸರ್, ಭರತನಾಟ್ಯ ಮತ್ತು ಬೇರೆ ಎಲ್ಲ ಪ್ರಕಾರವನ್ನ ಆಕೆ ಮಾಡಬಲ್ಲರು. ಚಿಕ್ಕ ವಯಸ್ಸಲ್ಲೇ ಕೊರಿಯೋಗ್ರಾಫ್ ಮಾಡೋ ರೇಂಜ್ಗೆ ಮಿಲನ ಯಾವಾಗ್ಲೂ ರೆಡಿ ಆಗಿದ್ರು. ಕರೆಕ್ಟ್ ಅಲ್ಲ? ಎಲ್ಲೆಲ್ಲ ಇನ್ಫಾರ್ಮೇಶನ್ ಲೈಕ್ ದಟ್, ಶಿ ಇಸ್ ಲೈಕ್ ದಟ್. ನಮ್ಮ ಎಪಿಸೋಡ್ ಹಂಗೆ ಇರುತ್ತಮ್ಮ ಯಾವಾಗಲೂ. ಆದ್ರೆ ಡಾರ್ಲಿಂಗ್ ಕೃಷ್ಣ ಜಪ್ಪಯ್ಯ ಅಂದ್ರೂ ಡ್ಯಾನ್ಸ್ ಮಾಡಲ್ಲ ಮನುಷ್ಯ. ನಂಗೆ ಗೊತ್ತಿರಂಗೆ ಡಾರ್ಲಿಂಗ್ ಕೃಷ್ಣ ಹಾಸನದಲ್ಲಿ ಯಾವ ಸ್ಕೂಲ್ ಅದು? ಸಾವಿತ್ರಿ ಸ್ಕೂಲ, ಸಾವಿತ್ರಿ ಕಾನ್ವೆಂಟ್, ಹೌದ್ ತಾನೆ? ಅಲ್ಲೊಂದು ಡ್ಯಾನ್ಸ್ ಮಾಡಿದ್ದು ನನಗೆ ಗೊತ್ತಿರೋ ಪ್ರಕಾರ. ಏನೋ ಅದೇನದು ಇಂಗ್ಲಿಷ್ ಸಾಂಗ್ ಒಂದು ರಿಂಗ ರಿಂಗ ರೋಸಸ್, ಮತ್ತಿನ್ನೊಂದು ಯಾವುದು? ವಾಕಿಂಗ್ ಆಲ್ ದ ಡೇ, ವಾಕಿಂಗ್ ಆಲ್ ದ ಡೇ, ರನ್ನಿಂಗ್ ಆಲ್ ದ ಡೇ, ರನ್ನಿಂಗ್ ಆಲ್ ದ ಡೇ. ವಾಕಿಂಗ್ ಆಲ್ ದ ಡೇ ಏನಾಯ್ತು ಅದು ಬಿಟ್ರೆ ಇನ್ ಯಾವತ್ತೂ ಲೈಫಲ್ಲಿ ಸ್ಟೆಪ್ ಹಾಕಿಲ್ಲ. ಬೆಳಗ್ಗೆ ತಾನೇ ಯಾರೋ ಡೈರೆಕ್ಟರ್ ಕಾಲ್ ಮಾಡಿದ್ರು, ಮೊನ್ನೆ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ದೀಪಕ್ ಅವ್ರು ಫೋನ್ ಮಾಡಿದ್ರು. 3 days ಶೂಟ್ ಇತ್ತು.
ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಕೃಷ್ಣ, ಅದ್ಭುತವಾಗಿ ಡ್ಯಾನ್ಸ್, ನನಗ್ ನಗು. ಆಮೇಲೆ ಇವ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಸ್ಟೆಪ್ಸ್ ಹಾಕದ್ ಬರುತ್ತೆ, ಅದು ತುಂಬಾ ಕೆಟ್ಟದಾಗಿ ನನಗ್ ತುಂಬಾ ಬಿಕಾಸ್ ಹಿ ಇಸ್ ಅಂದ್ರೆ ಹಿಲ್ ಟ್ರೈನ್ ಹಿಮ್ಸೆಲ್ಫ್ ವೆರಿ ವೆಲ್. ಈಗ ಸುಮ್ನೆ ಡ್ಯಾನ್ಸ್ ಮಾಡಂದ್ರೆ ಕೃಷ್ಣಂಗ್ ಡ್ಯಾನ್ಸ್ ಮಾಡಕ್ ಆಗಲ್ಲ, ಬಟ್ ಟ್ರೈನ್ ಮಾಡಿದ್ರೆ ಹೇಳ್ತಾ ಇರ್ತಾರೆ ಅಯ್ಯೋ ನಂಗೆ ಏನು ಬರಲ್ಲ ಅಂತ. ಬಟ್ ಏನಾರು ಅವ್ರ ಜೊತೆ ಇರೋ ಆರ್ಟಿಸ್ಟ್ ಗಳೇನಾರು ಇವ್ರು ಮಾತ್ ನಚ್ಕೊಂಡು ಹೋಗಿ ಟೇಕ್ ಮಾಡಿದಾಗ ಇವ್ರು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿರ್ತಾರೆ, ತುಂಬಾ ಎನರ್ಜಿಲಿ ತುಂಬಾ ಸ್ಟೈಲಿಶ್ ಆಗೆಲ್ಲ ಮಾಡ್ತಾರೆ, ಬಟ್ ಅದರ್ವೈಸ್ ಮಾಡಕ್ ಬರಲ್ಲ ಅವ್ರಿಗೆ. ಬಟ್ ಸಿನಿಮಾದಲ್ಲಿ ನಾವು ನೋಡಿದಾಗ ಹಂಗ ಅನ್ಸಲ್ಲ, ಅಂದ್ರೆ ವೆರಿ ಗುಡ್ ಗೊತ್ತಾ, ಇವನ್ ಡಾರ್ಲಿಂಗ್ ಸಾಂಗ್ ಆಗ್ಲಿ, ಚಾರ್ಲಿ ಆಗ್ಲಿ, ಎಲ್ಲ ನೋಡಿ ಡ್ಯಾನ್ಸರ್ ಗುರು ಲೈಕ್ ಡ್ಯಾನ್ಸ್. ದೀಪಕ್ ಅವರು ತುಂಬಾ ಹೊಗಳ್ತಾ ಇದ್ರು, ತುಂಬಾ ಚೆನ್ನಾಗ್ ಬಂತು ಸರ್ ಸಾಂಗ್ ಹಂಗೆ ಅಂತ. ಇವ್ರೇನ್ ಮಾಡ್ಬಿಟ್ರು, ಫೋನ್ ತೆಗೆದು ನನಗ್ ಕೊಟ್ಬಿಟ್ರು, ಕೇಳು ಗೊತ್ತಾಗ್ಲಿ ನಿಂಗೆ ನಾನು ಫೋನಲ್ಲಿ ಮಾತಾಡಿದ್ರೆ ಯಾವಾಗ್ಲೂ ನಮ್ಮ ಇಬ್ರು ಅಷ್ಟೇ ಸ್ಪೀಕರ್ ಅಲ್ಲೇ ಇರುತ್ತೆ, ಹಿಂಗ್ ಇಟ್ಕೊಳ್ಳೋದೇ ಇಲ್ಲ, ಇಬ್ರು ಹಿಂಗ್ ಮಾತಾಡಲ್ಲ, ಯಾರ್ದಾರ ಕಾಲ್ ಆಗ್ಲಿ ಸ್ಪೀಕರ್ ಅಲ್ಲೇ ಮಾತಾಡೋದು ನಾವು. ಸೊ ನಾನು ಯಾರ ಜೊತೆ ಮಾತಾಡ್ತೀನಿ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಏನ್ ಮಾಡ್ತಾರೆ ನನಗೆ ಗೊತ್ತಿರುತ್ತೆ. ಸೀಕ್ರೆಟ್ ಹೇಳ್ಬಿಟ್ರೆ ಇನ್ ಜನ ಫೋನ್ ಮಾಡೋರು ಗೊತ್ತಾಗ್ಬಿಡುತ್ತೆ. ಈಗ ಓಕೆ ನಾನು ಫೋನ್ ಮಾಡ್ಬೇಕಾದ್ರೆ ಮಿಲನ ಕೆಡಿಸ್ಕೊತಿದ್ದಾರೆ, ಫೋನ್ ಮಾಡ್ಬೇಕಾದ್ರೆ ಕೃಷ್ಣ ಮೇ ಬಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು, ಬಟ್ ಹಂಗೆ ಇರುತ್ತೆ. ಜೊತೆಲಿದ್ರೆ ಮಾತ್ರ ಜೊತೆಲಿದ್ರೆ ನಾನು 100% ಸ್ಪೀಕರ್ ಆನ್ ಮಾಡಿರ್ತೀವಿ.